ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ಎಚ್ ಎನ್ ಚಂದ್ರಶೇಖರ್ ಅವರು BJPಯಿಂದ, ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದನೇ ಚರ್ಚೆ ಆರಂಭಿಸ್ತಾ ಇದ್ದೀವಿ. ಪ್ರಶಾಂತ್, ಬೈ ಎಲೆಕ್ಷನ್ ಎಲ್ರಿಗೂ ಗೊತ್ತು, ಸರ್ಕಾರ ಇರುತ್ತೋ ಇರುವುದಿಲ್ಲೋ ಅನ್ನೋದರ ಮೇಲೆ ಅದು ಯಾವುದೇ ರೀತಿಯ ಇಂಪ್ಯಾಕ್ಟ್ ಬೀರುವುದಿಲ್ಲ. ಆದರೆ ಒಂದು ರೀತಿ ಇಂಟ್ರಿಮ್ ರಿಸಲ್ಟು, ಮಧ್ಯಂತರ ಅಭಿಪ್ರಾಯ ಜನ ವ್ಯಕ್ತಪಡಿಸಿದಂತೆ ಅಂತ ಜನ ಅನ್ಕೋತಾರೆ. ಅದೇ ನನಗನ್ಸುತ್ತೆ ನೋಡಿ, ಈಗ ಕರ್ನಾಟಕದಲ್ಲಾಗಲಿ ಅಥವಾ ದೇಶದ ಲೋಕಸಭಾ ಬೈ ಎಲೆಕ್ಷನ್ಸ್ಗಳಾಗಲಿ, ಅವನ್ನ ನೀವು ಏನೇ ಅಂತ ಕರೆದ್ರೂ ಕೂಡ ಅವು ಹೆಚ್ಚು ಸರ್ಕಾರದ ಪರವಾಗಿರ್ತವೆ. ಅಂದರೆ ಈಗ ರಾಜ್ಯದಲ್ಲಿ ಲೋಕಸಭಾ ಬೈ ಎಲೆಕ್ಷನ್ ನಡೆದರೆ ರಾಜ್ಯ ಸರ್ಕಾರ ಯಾರ್ದಿರುತ್ತೋ ಅವ್ರ ಪರವಾಗಿರತಕ್ಕಂಥ ಸಾಧ್ಯತೆಗಳು ಹೆಚ್ಚು ಅಂತ ನನಗನ್ಸುತ್ತೆ. ಹೀಗಾಗಿ ಬೈ ಎಲೆಕ್ಷನ್ಸನ್ನು ಚುನಾವಣೆಯ ಇಂಡಿಕೇಟರ್ಸ್ ಆಗಿ ತೆಗೆದುಕೊಳ್ಳಬಾರದು ನನ್ನ ಪ್ರಕಾರ. ಯಾಕಂದರೆ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಬೈ ಎಲೆಕ್ಷನ್ ನಡೆದಾಗ, ಅದಾದ ನಂತರ BJP ಸರ್ಕಾರ ಬಂದಾಗ ನಡೆದಿರ್ತಕ್ಕಂಥ ಉಪಚುನಾವಣೆಗಳನ್ನು ನಾವು ನೋಡಿದ್ದೀವಿ. ಹಿಂದೆ ಫಸ್ಟ್ ಟೈಮ್ BJP ಸರ್ಕಾರ ಬಂದಾಗ ಈ ಕಮಲ ಒಂದೇನು ನಡೀತಾ ಇತ್ತು, ಆಪರೇಷನ್ ಕಮಲ, ಅದಾದ ನಂತರ ನಡೆದಿರ್ತಕ್ಕಂಥ ಬೈ ಎಲೆಕ್ಷನ್ಸ್ಗಳನ್ನು ನೋಡಿದ್ದೀವಿ. ಸೊ ಬೈ ಎಲೆಕ್ಷನ್ಸ್ಗಳನ್ನು ರಾಜ್ಯ ಸರ್ಕಾರದ ರೆಫರೆಂಡಮ್ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಪ್ರತಿಯೊಂದು ಚುನಾವಣೆ ಮತ್ತು ಆ ಚುನಾವಣೆಯ ಫಲಿತಾಂಶ ಸರ್ಕಾರ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ದಿಕ್ಸೂಚಿ ಅಲ್ಲದೆ ಇದ್ದರೂ ಕೂಡ ಅದರ ಇಂಟರ್ನಲ್ ಡೈನಾಮಿಕ್ಸ್ ಮತ್ತು ಪಾಲಿಟಿಕ್ಸ್ ಮೇಲೆ ಅದರದ್ದು ತಂದೆಯಾಗಿರ್ತಕ್ಕಂಥ ಒಂದು ಬೇರಿಂಗ್ ಇರುತ್ತೆ. ಸ್ಪೆಷಲಿ ಕರ್ನಾಟಕದಲ್ಲಿ ಈ ಸನ್ನಿವೇಶದಲ್ಲಿ ಯಾಕಂದರೆ ನಾಯಕತ್ವ ಬದಲಾವಣೆಯ ಸನ್ನಿವೇಶ ಇದೆ. ಮತ್ತು ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಏನು ಕಿತ್ತಾಟ ಅಂತಿರೋ, ಪ್ರಹಸನ ಅಂತಿರೋ, ಡ್ರಾಮಾ ಅಂತಿರೋ, ಆ ರೀತಿಯ ಸಂದರ್ಭದಲ್ಲಿ ಏನಾಗತ್ತೆ ಫಲಿತಾಂಶ ಅನ್ನೋದು ನಿಶ್ಚಿತವಾಗಿ ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್ ಮೇಲೆ ಅದರದ್ದು ಒಂದು ಪ್ರಭಾವ ಇದೆ. ನಾವು ಸಂಜೆನೂ ಕೂಡ ಮಾತಾಡಿದ್ವಿ. ಈಗ ಎರಡೂ ಕಾಂಗ್ರೆಸ್ ಗೆತ್ತು ಅಂತ ಅನ್ಕೊಳ್ಳೋಣ, ಹೈಪೋಥೆಟಿಕಲ್. ಈಗ ಹೀಗೆ ಆಗತ್ತೆ ಅಂತ ಬೈ ಎಲೆಕ್ಷನ್ಸ್ನಲ್ಲಿ ಶರಾನು ಬರಿಬಾರ್ದು, ನಿಷ್ಕರ್ಷೆಗೂ ಹೋಗ್ಬಾರ್ದು. ಯಾಕಂದರೆ ಅದು ಬೈ ಎಲೆಕ್ಷನ್ಸ್ ಹೆಂಗೆ ನಡೆಯುತ್ತವೆ ಎಲ್ಲ ಸರ್ಕಾರಗಳಿದ್ದಾಗ ನಾವು ನೋಡಿದ್ದೀವಿ. ಹಾಗಿರುವಾಗ ಈಗ ಎರಡೂ ಗೆದ್ದರೆ ನಾಯಕತ್ವ ಬದಲಾವಣೆಯ ಮೇಲೆ ಅದರದ್ದೇನು ಭಾಳ ಇಂಪ್ಯಾಕ್ಟ್ ಇದೆ ಅಂತ ನನಗನ್ಸಲ್ಲ. ಎರಡೂ ಗೆದ್ದರೆ ಒಂದು DK ಶಿವಕುಮಾರ್ ಹೇಳ್ಕೊಳ್ಬೋದು, ನೋಡಿ ದಾವಣಗೆರೆಯಲ್ಲಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಾನು ಗೆಲ್ಸ್ಕೊಂಡು ಬಂದೆ. ಸಿದ್ದರಾಮಯ್ಯನವರು ಬೆಂಬಲಿಗರು ಹೇಳ್ತಾರೆ, ಇಲ್ಲ ನಾವು ಮೇಟಿಯವ್ರದಲ್ಲಿ BJP ಅಪ್ಪರ್ ಹ್ಯಾಂಡ್ ಇತ್ತು, ಗಾಳಿಯನ್ನು ಬದಲಾಯಿಸಿ ನಾವು ಕಾಂಗ್ರೆಸ್ಸನ್ನು ಗೆಲ್ಸ್ಕೊಂಡು ಬಂದ್ವಿ ಅಂತಕ್ಕಂಥದ್ದು ಹೇಳ್ತಾರೆ. ಅದು ನ್ಯೂಟ್ರಲೈಸ್ ಆಗೋಗ್ಬಿಡುತ್ತೆ. ಬೈ ಚಾನ್ಸ್ ಎರಡರಲ್ಲಿ ಒಂದು ಗೆದ್ರು ಅಂತ ನಾನು ಹೈಪೋಥೆಟಿಕಲಿ ಹೇಳ್ತೀನಿ. ಹಿಂಗೆ ಆಗತ್ತೆ ಅಂತ ನಾನು ಇವತ್ತು ಹೇಳೋಲ್ಲ. ಎರಡರಲ್ಲಿ ಒಂದು ಗೆದ್ರು ಅಂತ ಅನ್ಕೋಣ. ಯಾವ್ದು ಗೆಲ್ತಾರೆ ಅನ್ನೋದ್ರ ಮೇಲೆ ಯಾರು ದಿಲ್ಲಿಗೆ ಹೋಗಿ ಏನು ಹೇಳ್ತಾರೆ ಅನ್ನೋದು ಅವಲಂಬಿತ ಆಗಿರುತ್ತೆ. ಒಂದು ವೇಳೆ ಈಗ ಸಿದ್ದರಾಮಯ್ಯನವರು ಏನಾದರೂ ಬಾಗಲಕೋಟೆಯಲ್ಲಿ ಸಣ್ಣ ಪ್ರಮಾಣದ ಮತಗಳ ಅಂತರದಲ್ಲಿ BJP ಗೆಲ್ತು ಅಂತ ಅನ್ಕೋಣ ಹೈಪೋಥೆಟಿಕಲಿ, ಆಗ ನಿಶ್ಚಿತವಾಗಿ DK ಶಿವಕುಮಾರ್ ನೆಕ್ಸ್ಟ್ ಡೇ ಮರುದಿನ ಮತ್ತೊಂದು ಸಲ ದಿಲ್ಲಿ ಫ್ಲೈಟ್ ಹತ್ತಾರ. ನೋಡಿ, ನೀವು ಅಹಿಂದ ಮತಗಳ ಕ್ರೋಢೀಕರಣ OBC ಮತಗಳು ಅಂತೇಳಿ OBC ಕ್ಯಾಂಡಿಡೇಟ್ ಸಿದ್ದರಾಮಯ್ಯನವರ ಪರಮಾಪ್ತರು, ಸಿದ್ದರಾಮಯ್ಯನವರೇ ಟಿಕೆಟ್ ಕೊಡಿಸಿದ್ದು, 6 ದಿನ ಪ್ರಚಾರ ಮಾಡಿದ್ರು, ಯಾಕೆ ಗೆಲ್ಲಿಲ್ಲ? DK ಶಿವಕುಮಾರ್ ಫೈಲ್ ತಗೊಂಡ್ಕೊಂಡು ದಿಲ್ಲಿಗೆ ಹೋಗ್ತಾರೆ. ಒಂದು ವೇಳೆ ಆನ್ ದ ಕಾಂಟ್ರರಿ ಬಾಗಲಕೋಟೆ ಗೆದ್ದು ದಾವಣಗೆರೆ ಏನಾದರೂ ಮುಸ್ಲಿಂ ಮತಗಳು, ಈಗ ಒಂದು ರೀತಿಯ ಮುಸ್ಲಿಂ ಸಮುದಾಯದ ಕೆಲವು ಫ್ರಿಂಜ್ ಅಂತಿರೋ ಅಥವಾ ಕಾಂಗ್ರೆಸ್ನ ಆಗಾಗ ಬೆಂಬಲಿಸ್ತಾ ಈಗ ಒಂದು ಹೊರಗೆ ಕಾಲಿಟ್ಟಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ನಾಯಕರೇನು ಹೇಳ್ಕೊಳ್ತಿದ್ದಾರೆ, ಅದರ ಪ್ರಕಾರ ಏನಾದರೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋತ್ರೆ ನಿಶ್ಚಿತವಾಗಿ ಅದು DK ಶಿವಕುಮಾರ್ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಅಂತ ನನಗನ್ಸುತ್ತೆ. ಯಾಕಂದರೆ ಹಠ ಹಿಡಿದವರು ಟಿಕೆಟ್ ಕೊಡಿಸಿದ್ರು. ದಾವಣಗೆರೆಯ ಮಲ್ಲಿಕಾರ್ಜುನ್ ಕುಟುಂಬದ ಮೇಲೆ ಏನಾಗುತ್ತೆ ಪರಿಣಾಮ, ಅದು ಪಕ್ಕದಲ್ಲಿಡೋಣ. ಬಟ್ DK ಶಿವಕುಮಾರ್ ನಾಳೆ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಸಮುದಾಯ ದೂರ ಹೋಗುತ್ತೆ ಅಂತಕ್ಕಂಥ ಒಂದು ಪ್ರಚಾರ ಏನಿದೆ, ಅದು ಜಮೀರ್ ಅಹ್ಮದ್ ಖಾನ್ ಅವತ್ತಿನಿಂದಲೇ ಆರಂಭಿಸ್ತಾರೆ ದಿಲ್ಲಿವರೆಗೆ. ಹೀಗಾಗಿ ಏನು ಫಲಿತಾಂಶ ಬರುತ್ತೆ ಅನ್ನೋದು ಸರ್ಕಾರದ ದಿಕ್ಸೂಚಿ ಅಂತ ನಾನು ಹೇಳಲ್ಲ. ಬಟ್ ಈ ಇಬ್ಬರು ನಾಯಕರುಗಳಿಗೆ, ಈ ಇಬ್ಬರು ನಾಯಕರ ನಾಯಕತ್ವ ಬದಲಾವಣೆಯ ಚರ್ಚೆ ಏನಿದೆ ಅದರ ಮೇಲೆ ತಂದೆ ಆಗಿರ್ತಕ್ಕಂಥ ಒಂದು ಬೇರಿಂಗನ್ನು ಹೊಂದಿರುತ್ತೆ. ಈಗ ಸುರ್ಜೇವಾಲಾ ಬಂದು ಕುಳಿತರು, ಸುರ್ಜೇವಾಲಾ ಕೇರ್ ಮಾಡಲಿಲ್ಲ. ನೋಡಿ, ಅಲ್ಲಿ ಸುರ್ಜೇವಾಲಾ ಬಂದು ಕೂತು ಜಮೀರ್ಗೆ ಹೇಳಿದ್ರು, ಇಲ್ಲ ಅದನ್ನು ಸಾಲ್ವ್ ಮಾಡಿ ಅಂತ. ಅವರು ಎದ್ದು KC ವೇಣುಗೋಪಾಲ್ ಕರೆದಿದ್ದಾರೆ, ಪ್ರಚಾರಕ್ಕೆ ಹೋಗ್ತೀನಿ ಅಂತ. ಅಂದರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ನಡುವೆ ಏನೊಂದು ಬಿರುಕಿದೆ.
ಅದು ಹೇಗೆ ನೀವು ಅದನ್ನ ಕರ್ನಾಟಕ ಅರ್ಥೈಸ್ಕೊಳ್ಳಿ? ಪಾಲಿಟಿಕ್ಸ್ ಇನ್ ಡೆಪ್ತ್ ಗೊತ್ತಿರೋರಿಗೆಲ್ಲ ಅರ್ಥ ಆಗಿರುತ್ತೆ. ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನೋ ಒಂದು perception ಇದೆ. ಮೂರೇ ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗ ಸುರ್ಜೇವಾಲಾ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಬಂದಿದ್ರು, ಅವರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ. ಅಲ್ಲಿಂದ ಸುರ್ಜೇವಾಲಾ ನ್ಯೂಟ್ರಲೈಸ್ ಆದ್ರು. ಹೌದು, ಅವ್ರನ್ನ ತೆಗೆದು ತಿಂಗಳಗಟ್ಟಲೆ ಬರಲೇ ಇಲ್ಲ ಈ ಕಡೆ. ಬೇರೆಯವ್ರನ್ನ ತರ್ರಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಅದೇ ಡಿ ಕೆ ಶಿವಕುಮಾರ್, ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯನವರ ಪರ ಜಾಸ್ತಿ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೈಕಮಾಂಡ್ ಹೇಳಿದರು. ಹೀಗಾಗಿ ಬೇರೆ ಬೇರೆ ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್, ಡೈನಾಮಿಕ್ಸ್ನ ದೃಷ್ಟಿಯಿಂದ ಈ ಉಪಚುನಾವಣೆಯ ಫಲಿತಾಂಶವನ್ನು ನೋಡಬೇಕಾಗತ್ತೆ. ಎರಡೂ ಗೆದ್ದರೆ ನಾನು ಹೇಳಿದಂತೆ ನಲಿಫೈ ಆಗುತ್ತೆ, ಇದರ ಇಫೆಕ್ಟ್ ಇರಲ್ಲ. ನಾಯಕತ್ವ ಬದಲಾವಣೆಯ ಚರ್ಚೆ ಮುಂದುವರಿಯುತ್ತೆ. ಮೇ 4 ನಂತರ ಡಿ ಕೆ ಏನು ಮಾಡ್ತಾರೆ ಇವೆಲ್ಲವೂ ಕೂಡ ಇದ್ದದ್ದೇ. ಬಟ್ ರಿಸಲ್ಟ್ಸ್ ಏನಾದರೂ ಕಾಂಗ್ರೆಸ್ ಅಂದುಕೊಂಡ ರೀತಿಯಲ್ಲಿ ಆಗದೆ ಅಪ್ಸೆಟ್ ಆದರೆ ದೆನ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಎಸ್, ರವೀಂದ್ರ ರೇಷ್ಮೆ ಸರ್, ಏನು ನಾಯಕತ್ವ ಬದಲಾವಣೆಯ ಚರ್ಚೆಯ ಮೇಲೆ, ಇಬ್ಬರು ನಾಯಕರುಗಳ ರಾಜಕೀಯ ಭವಿಷ್ಯದ ಮೇಲೆ ಬೈ ಎಲೆಕ್ಷನ್ ರಿಸಲ್ಟಿನ ಪರಿಣಾಮ ಏನಿರುತ್ತೆ? ಯಾವಾಗ ಕಳೆದ ವರ್ಷ ನವೆಂಬರ್ 23ನೇ ತಾರೀಕಿಗೆ ಆ ಗಡುವು ತೀರ್ಬಿಡ್ತೋ, 2.5 ವರ್ಷಗಳ ಒಳ ಒಪ್ಪಂದ, ಅದಾದ ನಂತರ ನಡೀತಿರೋ ಮೊದಲನೇ ಉಪಚುನಾವಣೆ ಎರಡು. ಬಾಗಲಕೋಟೆ ಕ್ಷೇತ್ರಕ್ಕೆ 20 ಜನ ಮಂತ್ರಿಗಳು, 40 ಜನ MLAಗಳ ಒಂದು ಅಕ್ಷೋಹಿಣಿ ಸೈನ್ಯ ಕಳಿಸ್ತಾರೆ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ಗೆಲುವಿನ ಗ್ಯಾರಂಟಿ ಅಲ್ಲ ಅಂತಂದಂಗೆ ಆಯಿತು. ಆಳು ಪಕ್ಷಕ್ಕೆ ನಂಬಿಕೆ ಇಲ್ಲ. ತಾನು ಕೊಟ್ಟ ಗ್ಯಾರಂಟಿಗಳಿಂದ ನಮ್ಮ ಋಣದಲ್ಲಿರ್ತಾರೆ ಜನ. ಪಾಪ ಅನಾಯಾಸವಾಗಿ ಅಟ್ಲೀಸ್ಟ್ ಅಹಿಂದ ವರ್ಗದವರು ಅಖಂಡವಾಗಿ ನಮಗೆ ಬೆಂಬಲಿಸ್ತಾರೆ. ಆ ವಿಶ್ವಾಸನ ಇಲ್ಲ ಅನ್ನೋದು ವ್ಯಕ್ತವಾಗುತ್ತೆ. ಇಷ್ಟು ದೊಡ್ಡ ಸೈನ್ಯ ಕಳಿಸ್ಬೇಕಾಗಿತ್ತ ಸರ್, ಯಾರು ಹೋಗ್ಲಿಲ್ಲ ಅಂದ್ರೆ 2,84,000 ಯಾರು ಹೋದ್ರೆ ಹಿಂಗಂತೀವಿ. 2,84,000 ಚುನಾವಣೆಗಳಾಗಿದ್ದಾವೆ. ಈಗ ನಿಮ್ಗೆ 70-80ರ ದಶಕದ ಚುನಾವಣೆ ರೀತಿ ಇಲ್ಲ. ಪ್ರತಿಯೊಂದು ಚುನಾವಣೆ ಯಾಕೆ ಹೋಗ್ಲಿ, ಸಿದ್ದರಾಮಯ್ಯ ಯಾಕೆ ಹೋಗ್ಲಿಲ್ಲ ಅಂತ ಸರಿ. ಪ್ರಶ್ನೆ ಬಟ್ ಬರ್ತದೆ. ದಾವಣಗೆರೆಯಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಸಿದ್ದರಾಮಯ್ಯ? ನರೇಂದ್ರ ಮೋದಿ ಅವರು ಹೋಗಲ್ವಾ ರಾಜ್ಯಗಳ ಚುನಾವಣೆ? 2023 ಹೇಳ್ತೇನಪ್ಪ, ನರೇಂದ್ರ ಮೋದಿ ಬಂದು ಬೀದಿ ಬೀದಿಲಿ ಪ್ರಚಾರ ಮಾಡಿದ್ರು. ಹಾಗಿದ್ರೆ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವ, ಅವರ ಆಡಳಿತ ಚೆನ್ನಾಗಿರ್ಲಿಲ್ಲ ಅಂತ ದಾವಣಗೆರೆ ಕ್ಷೇತ್ರದ ಸಮಸ್ತ ಭಾರವನ್ನು ಶಾಮನೂರ್ ಕುಟುಂಬದ ಮೇಲೆ ಹಾಕಿಬಿಟ್ಟು ಹೊರಗೆ ಬಂದ್ಬಿಟ್ರು. ಬಾಗಲಕೋಟೆಯಲ್ಲಿ 6 ದಿವಸ ಕ್ಯಾಂಪ್ ಮಾಡಿದ್ರು. ಫಸ್ಟ್ ಟೈಮ್ ಡೋರ್ ಟು ಡೋರ್ ಕ್ಯಾನ್ವಸ್ ಮಾಡಿದ್ರು ಮುಖ್ಯಮಂತ್ರಿಗಳು. ಅಷ್ಟರ ಮಟ್ಟಿಗೆ ಆತಂಕ ಹುಟ್ಟಿತಾ ಅಂತ. ಅಂದರೆ ಗ್ಯಾರಂಟಿ ಯೋಜನೆಗಳು ಕೂಡ ಗ್ಯಾರಂಟಿಯಲ್ಲಿ. ಯಾಕಂದರೆ ಯಾವ ಬಾಗಲಕೋಟೆ ಕ್ಷೇತ್ರ ಅಸೆಂಬ್ಲಿ ಕ್ಷೇತ್ರ ಮತದಾರರು 10,000 ಮತಗಳ ಅಂತರದಿಂದ HY ಮೇಟಿ ಅವ್ರನ್ನ ಗೆಲ್ಲಿಸಿದ್ರು 2023ರಲ್ಲಿ. ಒಂದೇ ವರ್ಷದಲ್ಲಿ PC ಗದ್ದಿಗೌಡರಿಗೆ ಬಾಗಲಕೋಟೆ ಸೆಗ್ಮೆಂಟಲ್ಲಿ 10,000ಕ್ಕಿಂತ ಅದಕ್ಕೆ ಲೀಡ್ ಬಂದ್ಬಿಡ್ತು. ಲೋಕಸಭೆ ಮತ್ತು 5ನೇ ಸಾರಿ ಲೋಕಸಭೆಗೆ ಗೆದ್ದು ಬಂದರು. ಅಂದ್ರೆ ನಮ್ಮ ಮತದಾರರ ರಾಜಕೀಯ ಜಾಗೃತಿ ಯಾವ ಮಟ್ಟಕ್ಕಿದೆ. ಈ ರಾಷ್ಟ್ರೀಯ ಪಕ್ಷಗಳ ಧೋರಣೆ ಹೆಂಗಿತ್ತು ಗೊತ್ತಾ? ದಾವಣಗೆರೆ ಹೆಂಗಿದ್ರು ಗೆಲ್ಲೋ ಚಾನ್ಸಸ್ ಕಡಿಮೆ ಅಂತಂದ್ಬಿಟ್ಟು ಸೋಲೋ ಸೀಟ್ ಅನ್ನೋ ಒಂದು ನಂಬಿಕೆಯಿಂದ ಇವರು ಸಾಮಾನ್ಯ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದವನ್ನು ಹಾಕಿಬಿಟ್ರು BJP ಅವರು. ಅವ್ರಿಗೆ ಗೊತ್ತಿರಲಿಲ್ಲ, ಎಲ್ಲೋ ಒಂದು ಕಡೆ ಇವು ಕಾಂಗ್ರೆಸ್ನ ಅಖಂಡ ವೋಟ್ ಬ್ಯಾಂಕು ಒಂಥರ ಎಂದೆಂದೂ ವಿಚಲಿತರಾಗದಂಥ ವೋಟ್ ಬ್ಯಾಂಕ್, ಮುಸ್ಲಿಮರೆಲ್ಲ ತಿರುಗಿ ಬೀಳ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಯಾವಾಗ ಬಹಿರಂಗವಾಗಿ ತಮ್ಮ ಅಸ್ಮಿತೆಯ ಪ್ರದರ್ಶನಕ್ಕಾಗಿ ಮುಸ್ಲಿಮರು ಗಟ್ಟಿ ಮಾಡಿಕೊಂಡ್ರು, BJP ಅವ್ರಿಗೆ ಆಶ್ಚರ್ಯ, ಯಾರು ಹಿಂಗಾಗ್ತಿತ್ತ ಅಂತ. ಹಿಂಗಿದ್ರೆ ನಮ್ಮವ್ರು ಲಿಂಗಾಯತರನ್ನ ಗೆಲ್ಲಿಸ್ಬೋದಾಗಿತ್ತು ಅನ್ನೋ ಮತ್ತು ಭಾಳ ವಿಚಿತ್ರವಾದ ಮನೋಧರ್ಮ ನಮ್ಮಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಏನೇ ಚರ್ಚೆ ಆಗ್ತಿರಲಿಲ್ಲ. ಆಮೇಲೆ ನೋಡಿ, ಜಾಗತಿಕ ಯುದ್ಧ ಶುರು ಆದಮೇಲೆ ಇವೆರಡು ಉಪಚುನಾವಣೆಗಳ ಕದನ ನಡೀತು ಕರ್ನಾಟಕದಲ್ಲಿ. 2 ಪಕ್ಷಗಳಿಗೆ ವಿಶ್ವಾಸ ಇಲ್ಲ. ಯಾರಾದರೂ ಒಬ್ಬರು ಮೋದಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ಕೊಡುಗೆಗಳ ಬಗ್ಗೆ ಯಾರಾದರೂ ಯಾರೂ ಮಾತಾಡಲಿಲ್ಲ. ಬಾಗಲಕೋಟೆಯಲ್ಲಿ ಇನ್ನೂ ರಾಜ್ಯಾಧ್ಯಕ್ಷರು ಅವರು ತಂದೆಯವರು 2009ರ ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರು ಅದನ್ನು ಹೇಳ್ತಾ ಇದ್ರು. ಇನ್ನೂ ರಾಷ್ಟ್ರವನ್ನು ಈ ಸಂಕಷ್ಟದ ಪರಿಸ್ಥಿತಿ ತಮ್ಮ ಸರ್ಕಾರ ಹೆಂಗೆ ನಿರ್ವಹಿಸ್ತದೆ. ಯಾಕಂದ್ರೆ ರಾಜ್ಯ BJP ಅವರು ತಾವು ರಾಷ್ಟ್ರದಲ್ಲಿ ಆಳು ಪಕ್ಷನದ ಮರ್ತು ಬಿಟ್ಟಿದ್ದಾರೆ. 13 ವರ್ಷದಿಂದ ಈ ದೇಶ ಆಳ್ತಿರೋರು ನೀವನ್ನೋದು ಮರ್ತು ಬಿಟ್ಟಿದ್ದೀರಿ. ಇವ್ರಿಗೆ ಹಂಗಾಗಿ ಭಾಳ ಸುಲಭ ಆಯ್ತು. ನೀವು ಕೋಮುವಾದ, ನೀವು ಜಾತಿವಾದ ಇದು ಹೇಳ್ತಾ ಬಂದ್ಬಿಟ್ರು ಅವರು. ಬಟ್ ಮುಸ್ಲಿಮರ ಪಾತ್ರ ಇದೆಯಲ್ಲ, ಅದು ಬಹಳ ವಿಸ್ಮಯಕಾರಕವಾಗಿದೆ. ಅಕಸ್ಮಾತ್ ದಾವಣಗೆರೆಯಲ್ಲಾದರೂ ಪ್ರಚಾರವನ್ನು ರಾಜ್ಯದ BJP ಶಾಕಿಂಗ್ ಜಮೀರ್ ಅಹ್ಮದ್ ಖಾನ್ ತರ ಮುಸ್ಲಿಂ ನಾಯಕ ಶಟ್ಕೊಂಡು ಕೂತ್ಕೊಂಡ್ರಲ್ಲ, ಕೆ.ಸಿ. ವೇಣುಗೋಪಾಲ್ ಹೆಸರು ಬಿಟ್ಟು ಕೇರಳದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ದಾವಣಗೆರೆಗೆ ಬಂದರು, ಅವ್ರು ಮಲ್ಲಿಕಾರ್ಜುನಲ್ಲಿ ಊಟ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೊಟ್ಟೆ ಹೋಗ್ಬಿಟ್ರು. ಈ ಥರ ಯಾರು ಇದುವರೆಗೂ ಪ್ರತಿಭಟಿಸ್ತಾ ಇರಲಿಲ್ಲ. ಮುಸ್ಲಿಮ್ರು ಸುಮ್ಮನೆ ಇರ್ತಿದ್ರು ಪಾಪ. ಇದರಲ್ಲಿ ಕೌನ್ಸಿಲ್ ಎಲೆಕ್ಷನ್ ನಡೆದ್ರೆ ಇಕ್ಬಾಲ್ ಅಹಮದ್ ಸರ್ಗಿನ ಕ್ರಾಸ್ ವೋಟಿಂಗ್ ಮಾಡಿ ಸೋಲಿಸ್ತಾರೆ. ಹೆಬ್ಬಾಳ್ ಬೈ ಎಲೆಕ್ಷನ್ ಬಂದರೆ ಜಾಫರ್ ಶರೀಫ್ ಮೊಮ್ಮಗನ್ನು ಸೋಲಿಸ್ತಾರೆ. ಅವನೇನೋ ಒಂದು ಕಾಮೆಂಟ್ ಮಾಡಿದಂತೆ ರೋಷನ್ ಬೇಗ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ತನ್ವೀರ್ ಸೇಠ್ ಏನೋ ಮೇಯರ್ ಎಲೆಕ್ಷನ್ ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋರು ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಡ್ತಾರೆ. CM ಇಬ್ರಾಹಿಂ ಅಂತ ಪರಮಾಪ್ತ ಸ್ನೇಹಿತ ಕೂಡ ಬೇಸರ ಆಗಿಬಿಟ್ಟು ಹೊರಗೆ ಹೋಗ್ಬಿಡ್ತಾರೆ. ಅಂದರೆ ಇವತ್ತು ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಯಾರೂ ಇಲ್ಲ. ಈ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದ್ಮೇಲೆ ಅಲ್ಲೂ ಯಾರೂ ಇಲ್ಲ ಒಬ್ಬ ರಾಷ್ಟ್ರ ಮಟ್ಟದ ಮುಸ್ಲಿಂ ಮುಖಂಡ ಅಂತ. ರಾಜ್ಯ ಮಟ್ಟದ ನಾಯಕರು ಸಿಗದಂಗೆ ಆಗ್ಬಿಡ್ತಲ್ಲ. ಇದು ಮುಸ್ಲಿಮರು ಅಕಸ್ಮಾತ್ತಾಗಿ ನಾವು ಇನ್ನು ಮುಂದೆ ಯಾರ ಮುಲಾಜ್ನಲ್ಲಿ ಇರೋಲ್ಲ, ನಮ್ಮದು ರಾಜಕೀಯ ಅಸ್ತಿತ್ವ ತೋರಿಸ್ತೀವಿ ಅನ್ನೋ ಗಟ್ಟಿ ಸಂಕಲ್ಪ ಏನಾದ್ರು ಕಾರ್ಯಗತಗೊಳಿಸಿದ್ರೆ ದಾವಣಗೆರೆಯಲ್ಲಿ ನಾನು ಭಾಳ ಆಘಾತಕಾರಿ ಫಲಿತಾಂಶ ನಿರೀಕ್ಷೆ ಮಾಡಿ. ಅದು ಒಳ್ಳೆಯದೇ, ಮುಸ್ಲಿಂ ಸಮುದಾಯದ ದೃಷ್ಟಿಯಿಂದ ಒಳ್ಳೆ. ಅವ್ರು ಕನಿಷ್ಠ ಪಕ್ಷ ಅವರು
ಅಲ್ಲ ಇರಾನ್ ಯುದ್ಧ ಅದು ಯಾವುದು ಮನಸ್ಸು ಕಚ್ಕೊಂಡಿಲ್ಲ ಅವ್ರು. ಸರ್, ತಮ್ಮ ಅಲ್ಲ, ಅಸ್ತಿತ್ವ- ಸರ್, ಅಲ್ಲ ಒಂದು ನಿಮಿಷ ರವೀಂದ್ರ ಈಶ್ವರ್ ಪ್ರಶಾಂತ್ ಏನೋ ಪ್ರಶ್ನೆ ಕೇಳ್ತಾರೆ. ಈಗ ಆಪ್ಷನ್ ಏನಿದೆ ಕಾಂಗ್ರೆಸ್ಗೆ ಓಟ್ ಹಾಕೋದು ಈಗ ಮುಸಲ್ಮಾನರಿಗೆ ಈಗ ನೋಡಿ ಬೈ ಡಿಫಾಲ್ಟ್ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕದೆ ಹೋದ್ರೆ ಬಿಜೆಪಿ ಲಾಭ ಆಗುತ್ತೆ. ಅದನ್ನ ಯಾಕೆ ಮುಸ್ಲಿಮರು ಟ್ಯಾಕ್ಟಿಕಲ್ ವೋಟಿಂಗ್ ಮಾಡ್ಲಿಕ್ಕೆ ಹೆಸರುವಾಸಿ ಮುಸ್ಲಿಮರು ಅವ್ರು ಯಾಕೆ ಅದನ್ನು ಹೋಗಿ ಇಲ್ಲ ನಾವು ಕಾಂಗ್ರೆಸ್ ಇಂದ ದೂರವಾಗಿ ಏನ್ ಮಾಡ್ತಾರೆ? ನೋಡಿ, ಕೆ ಎನ್ ರಾಜಣ್ಣ ಅವರು ಹೇಳ್ಬಿಟ್ರು ಅದನ್ನ. ಅವ್ರು ಕಾಂಗ್ರೆಸ್ ಮತ ಹಾಕೋದು ಬಿಜೆಪಿನ ಸೋಲಿಕ್ಕೆ ಹೊರತು ಕಾಂಗ್ರೆಸ್ ಗೆಲ್ಲಿಸ್ಲಿಕ್ಕೆ ಅಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅದನ್ನ ಮೀರಿ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು. ನಾವು ಬರೀ ಬಳಸ್ಕೊಂಡು ಬಿಸಾಕ ಅನ್ನೋ ಒಂದು ಪ್ರಶ್ನೆ ಎತ್ತಿದ್ರಲ್ಲ, ಅದು ಬಹಳ ಪ್ರಶ್ನೆಗಳು ಎದ್ದಿದ್ದಾವೆ. ಆ ಪ್ರಶ್ನೆ ಕರ್ನಾಟಕದಲ್ಲಿ- ಎಲೆಕ್ಷನ್ ಬೂತ್ ತನಕ ವೋಟಿಂಗ್ ಬೂತ್ ತನಕ ಬಂದಿದಾವ ಅನ್ನೋದು ಗೊತ್ತಿಲ್ಲ ಇನ್ನು. ಅದು ಗೊತ್ತಿಲ್ಲ. ಆದ್ರೆ ಬಹಿರಂಗ ಪ್ರದರ್ಶನ ಮಾಡಿಬಿಟ್ರೆ ತಮ್ಮ ಅಸಮಾಧಾನ ಬಹಿರಂಗವಾಗಿ ತೊಡಗೋದು ಬಹಳ ಕಡಿಮೆ, ಸಂಘಟಿತರಾಗಿ ಅವರು ಪ್ರತಿಭಟಿಸಿದ್ದು ಬಹಳ ಕಡಿಮೆ. ಇದೇ ಮೊದಲ ಬಾರಿ ಮುಸ್ಲಿಮರೆಲ್ಲ ಅದರ ಒಂದು ಜಾಗೃತಿ ಬಂದಿದ್ರೆ ಅದು ಒಳ್ಳೆಯದು, ಅವ್ರ ಸಮುದಾಯ ದೃಷ್ಟಿಯಿಂದ ಒಳ್ಳೆಯದು. ಯಾಕಂದ್ರೆ ಭಾರತೀಯ ಮುಸಲ್ಮಾನರು ಈ ದಾವಣಗೆರೆಯಿಂದ ಒಂದು ಸಂದೇಶ ಹೋಗ್ಬಿಟ್ಟಿದ್ದು ಇಡೀ ದೇಶಾದ್ಯಂತ ಹೋಗಿದೆ. ನಾನು ಅನೇಕ ಸೋಷಿಯಲ್ ಮೀಡಿಯಾ ಇದು ನೋಡ್ತಾ ಇದ್ದೀನಿ. ಬೇರೆ ರಾಜ್ಯಗಳ ಮುಸ್ಲಿಮರು ಕೂಡ ದಾವಣಗೆರೆ ಬಗ್ಗೆ ತಮ್ಮ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇದು ಭಾಳ ರಾಜ್ಯದ ಪ್ರಜಾಪ್ರಭುತ್ವದ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯ ಬೆಳವಣಿಗೆ. ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಬೈ ಎಲೆಕ್ಷನ್. ಹೋಪ್ Muslims will assert, they will record their protest in this election. In the outcome. ನಾಳೆಗೆ ಒಂದಿಬ್ಬರು MLC ಮಾಡಿದ್ರೆ ಅಸಮಾಧಾನ ತಣ್ಣಗಾಗಲ್ಲ. That's not a compensation. That's not a compensation. ನಾವು 90,000 ಕನಿಷ್ಠ ಒಂದು 75,000 ಮತಗಳಾದರೂ ಇರುತ್ತೆ ಮುಸ್ಲಿಮರದು. ಪ್ರತಿ ಸಾರಿ ಅವ್ರನ್ನ ಟೋಪಿ ಹಾಕ್ತಾ ಬಂದರು. 30 ವರ್ಷ ಬಿಟ್ಕೊಟ್ಟಿದ್ರಪ್ಪ ಯಜಮಾನರಿಗೆ. ಆ ಯಜಮಾನರ ಐಕಾನಿಕ್ ಇಮೇಜ್ಗೂ ಅವ್ರ ಮಗ ಮಲ್ಲಿಕಾರ್ಜುನ್ ಯಾವ ಖಾತೆ ಮಂತ್ರಿ ನೀವು ಹೇಳ್ರಿ ತಕ್ಷಣ? ತೋಟಗಾರಿಕೆ. ಸ್ಪಾಟ್ ಟೆಸ್ಟ್. ತೋಟಗಾರಿಕೆ. ಅವರು ದಾವಣಗೆರೆ ಬಿಟ್ಟು ಬೇರೆ ಊರು ಹೋಗೇ ಇಲ್ಲ, ಬೇರೆ ಯಾವ ಜಿಲ್ಲೆಗೂ ಪ್ರವಾಸನೂ ಕೈಗೊಂಡಿಲ್ಲ. ಅವ್ರು ದಿನಚರಿ ಶುರುವಾಗೋದು ಮಧ್ಯಾಹ್ನ 1 ಗಂಟೆ ಅಂತ ಇಡೀ ದಾವಣಗೆರೆ ಮಾತಾಡ್ಕೊಡುತ್ತೆ. ಅಟ್ಲೀಸ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಆದ್ರೂ ಕರೆಕ್ಟ್ ಸರ್. ಈಗ ಅದಕ್ಕೆ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕಾಂಗ್ರೆಸ್ ಕೊಟ್ಟಿದ್ರೆ ನಾವೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಒಂದು ಡಾಮಿನೆಂಟ್ ಕಮ್ಯುನಿಟಿ ಶಾಮನೂರು ಶಿವಶಂಕರಪ್ಪರ ಅಂತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ರು. ಅವರ ಕುಟುಂಬರಿಗೆ ಟಿಕೆಟ್ ಕೊಡ್ಲಿಲ್ಲ. ಬಿಜೆಪಿ ಹತ್ರ ಲಿಂಗಾಯತ ವೋಟ್ ಬ್ಯಾಂಕ್ ಇದೆ, ಅದನ್ನ ಹೆಂಗ್ ದೂರ ಮಾಡ್ಕೊಂಡು ಅಂತ ನಾವೇ ಮಾತಾಡ್ತಾರೆ. ಪ್ರಶಾಂತ್, ಹಿಂದಿನ ಬೈ ಎಲೆಕ್ಷನ್ ಶಿಗ್ಗಾಂವ್ನಲ್ಲಿ ಒಬ್ಬ ಅನಾಮಧೇಯ ಮುಸ್ಲಿಂ ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಮಗನ್ ಸೋಲಿಸ್ಬಿಟ್ರು. ಮುಖ್ಯಮಂತ್ರಿ ಮಗನ್ ಸೋಲಿಸ್ಬಿಟ್ರು. ಶಿಗ್ಗಾಂವ್ನಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ರಿಪ್ಲೇಸ್ ಮುಸ್ಲಿಂ ಕ್ಯಾಂಡಿಡೇಟ್ ಓನ್ಲಿ. ಹಿಸ್ಟಾರಿಕಲಿ ಮುಸ್ಲಿಮರಿಗೆ ಕೊಡ್ತಾ ಬಂದಿದ್ದ ಕ್ಷೇತ್ರ ಸರ್ ಶಿಗ್ಗಾಂವ್. ಸೈಯದ್ ಜಂಪೀರ್ ಶಾ ಖಾದ್ರಿ ಕೊಡ್ತಿದ್ರು, ಬದಲಾಗಿ ಯೂಸುಫ್ ಪಠಾಣ್ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಬಿಜೆಪಿ ಸೋಲಿಸೋದು ಬಹಳ ಅದೇನು ಆಶ್ಚರ್ಯ ಅಲ್ಲ. ಮುಸ್ಲಿಂ ಕ್ಯಾಂಡಿಡೇಟ್ಸ್ ಕಾಂಗ್ರೆಸ್ ಸೋಲಿಸಿದ್ರೆ ಇದೇ ಮೊದಲ ಬಾರಿಗೆ. ಆಮೇಲೆ ಯಾವುದೇ ಸಮುದಾಯವನ್ನು ಈ ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದು ಅವರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಮಾನ. ನಾನು ಬಿಜೆಪಿ ಆಗಲಿ ಇವರು ಆಗಲಿ, ಇವರು ಅಷ್ಟೇ ಏನು ಹಿಂದೂಗಳ ತುಷ್ಟೀಕರಣ ಮಾಡಲ್ಲ, ಅದು ತಪ್ಪೇ. ನಿಮ್ಮ ವೋಟ್ ಬ್ಯಾಂಕ್ ಅಂತ ಯಾಕೆ ಅನ್ಕೊಡ್ತಾರೆ? ಹಿಂದೂಗಳೆಲ್ಲ ತಮ್ಮ ಧಾರ್ಮಿಕ ಭಕ್ತಿಯಿಂದ ನಿಮ್ಗೆ ವೋಟ್ ಹಾಕುವಂತ ಯಾಕೆ ನಿರೀಕ್ಷೆ ಮಾಡ್ತಾರೆ? ಚೆನ್ನಾಗಿರುತ್ತೆ ಸರ್. ಜಸ್ಟಿಸ್, ಪೀಪಲ್ ವಾಂಟ್ ಪರ್ಫಾರ್ಮೆನ್ಸ್, ಜಸ್ಟಿಸ್. ಚಂದ್ರಶೇಖರ್, ವಿಜೇಂದ್ರ ಅವರ ಕಂಟಿನ್ಯೂಯೇಷನ್ನ ಹೊಸಬರ ಈ ಚರ್ಚೆಗಳ ಮಧ್ಯದಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ. ಇದರ ರಿಸಲ್ಟು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮೇಲೆ ಪರಿಣಾಮ ಬೀರುತ್ತೆ. ಮೊದಲನೇದಾಗಿ 2 ಉಪಚುನಾವಣೆಯಲ್ಲಿ ಭಾಗವಹಿಸಿ ಸಕ್ರಿಯವಾಗಿದ್ದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಪ್ರಭುಗಳಿಗೆ ಧನ್ಯವಾದ ತಿಳಿಸ್ತಾ, ಇವತ್ತು ಸೆಕೆಂಡ್ PUC ಎಕ್ಸಾಮ್ ಬಂದಿದೆ. ಇದರಲ್ಲಿ ಒಳ್ಳೆ ರಿಸಲ್ಟನ್ನು ತಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತಾ, ಅಕಸ್ಮಾತ್ ಯಾರು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ತಲೆ ಕೆಡಿಸ್ಕೋಬೇಡಿ. ಜಗತ್ತಲ್ಲಿ ಉದ್ಧಾರ ಆಗಿರೋ ಎಲ್ಲರೂ ಸೆಕೆಂಡ್ PUCನಲ್ಲಿ ಆ ಟೈಮಲ್ಲಿ ಫೇಲ್ ಆಗಿರೋರೇನೆ. ಹಾಗಾಗಿ ಧೈರ್ಯವಾಗಿರಿ. ಮೂರನೇದೇನಂತ ಹೇಳಿದ್ರೆ, ಇಲ್ಲಿ ಅಭಿನಂದಿಸಬೇಕಾಗಿರೋದು ನಮ್ಮ ಜಗತ್ತಿನ ಅತಿ ಬುದ್ಧಿವಂತ ಮಂತ್ರಿಯಾದಂತಹ ಪ್ರಿಯಾಂಕ್ ಖರ್ಗೆ ಅವ್ರನ್ನ. ಇವತ್ತು ಅತಿ ದೊಡ್ಡದಾದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರ ಕಲಬುರಗಿ ಜಿಲ್ಲೆ 4ನೇ ಸ್ಥಾನಕ್ಕೆ ಬಂದುಬಿಟ್ಟಿದೆ ಸೆಕೆಂಡ್ PUCನಲ್ಲಿ ತಳಗಡೆಯಿಂದ. ಕಳೆದ ಬಾರಿ 2ನೇ ಸ್ಥಾನದಲ್ಲಿ ಇತ್ತು ತಳಗಡೆಯಿಂದ, ಈ ಬಾರಿ ತಳಗಡೆಯಿಂದ 4ನೇ ಸ್ಥಾನ. ಇವ್ರು ಜಗತ್ತಲ್ಲಿ ಎಲ್ಲ ವಿಷಯ ಮಾತಾಡೋಕ್ಕೆ ಬರುತ್ತೆ. ಒಂದು ಸರಿ ನಮ್ಮ ಕಾಲೇಜಲ್ಲಿ ಬ್ಯಾಡ್ ರಿಸಲ್ಟ್ ಬಂದಿತ್ತು ಅಜಿತ್. ಸ್ಟಾಫು ಲೆಕ್ಚರರ್ಸ್ ಎಲ್ಲ ಊಟ ಕೊಟ್ಟರು. ಬಂದೇ ಬಿಟ್ಟು ಆಗ ನಮ್ಮ ಪ್ರಿನ್ಸಿಪಲ್ ಒಂದು ಮಾತಾಡಿದ್ರು, ಈ ಮಾನ ಮರ್ಯಾದೆಯವರಿಗೆ ಊಟ ಹೆಂಗೆ ಸೇರುತ್ತೆ ಅಂತ ಹೇಳಿ. ಅಲ್ಲ, ಆ ವಿಷಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ನಮ್ಮ ಮಂತ್ರಿಗಳಿಗೆ 4 ಹೊತ್ತು ಊಟ ಮಾಡ್ತಕ್ಕಂಥ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳ್ತಾ, ನೋಡಿ ಈ ವಿಚಾರಕ್ಕೆ ಬಂದಾಗ, ಬೈ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ನೋಡಿ, ಇಡೀ ಬೈ ಎಲೆಕ್ಷನ್ ನಡಿಬೇಕಾದ್ರೂ ಹತಾಶೆ ಒಳಗಡೆ ನಡೀತು. ಈವನ್ ರಿಸಲ್ಟ್ ಬಂದ ಮೇಲೂ ಕೂಡ ಹತಾಶೆ ಮುಂದುವರ್ಕೊಂಡು ಹೋಗುತ್ತೆ. ಯಾವ ಮಟ್ಟದಲ್ಲಿ ಹತಾಶೆ ಅಂತ ಹೇಳಿದ್ರೆ, ಆಗಲೇ ರವೀಂದ್ರ ರೇಷ್ಮೆ ಅವರು ಹೇಳ್ತಿದ್ರು, ಯಾವ ಗ್ಯಾರಂಟಿ ಇವ್ರ ಜೀವನದಲ್ಲಿ ಏನೂ ಮಾಡಲಿಲ್ಲ, 3 ವರ್ಷದಲ್ಲಿ ಮಾಡೋದೊಂದೇ ಗ್ಯಾರಂಟಿ, ಅಟ್ಲೀಸ್ಟ್ ಅದನ್ನಾದ್ರೂ ಓಡ್ತಾರತ್ತಾ? ಆ ಒಂದು ಧೈರ್ಯ ಅವ್ರಿಗೆ ಇದೆಯಾ? ಸಿದ್ದರಾಮಯ್ಯವರು ನಿಂತ್ಕೊಂಡು ಬಹಿರಂಗ ಸಭೆಯಲ್ಲಿ ಮಾತಾಡ್ತಾರೆ, ಗೆಲ್ಸಿದ್ರೆ ಗ್ಯಾರಂಟಿಗಳು ಕಂಟಿನ್ಯೂ ಆಗ್ತವೆ ಅಂತೇಳಿ. ಇಷ್ಟೊಂದು ಹತಾಶರಾಗಬೇಕೇನ್ರಿ ಒಬ್ಬ ಮುಖ್ಯಮಂತ್ರಿ? ಈ ಮಟ್ಟಕ್ಕೆ ಜನಗಳನ್ನ ಹೆದರ್ಸ್ಕೊಂಡು ಬಾಳ್ತಕ್ಕಂಥ ಅವಶ್ಯಕತೆ ಇದೆ ಒಬ್ಬ ಮುಖ್ಯಮಂತ್ರಿಗೆ? ಅದೇನು 17 ಬಡ್ಜೆಟನ್ನು ಕೊಟ್ಟಂಥ ಮುಖ್ಯಮಂತ್ರಿಗೆ ಒಂದು ಸಣ್ಣ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಜನಗಳನ್ನ ಹೆದರ್ಸಿ ಪದರ್ಸಿ ಅವ್ರನ್ನ ಓಟ್ ಹಾಕ್ತಕ್ಕಂಥ ಒಂದು ಹತಾಶ ಪರಿಸ್ಥಿತಿನಲ್ಲಿ DK ಶಿವಕುಮಾರ್ ಅವರು ಆ ಸ್ಟೂಡೆಂಟ್ಗಳನ್ನ, ಕಾಲೇಜ್ ಸ್ಟೂಡೆಂಟ್ಗಳನ್ನ ಹೆದರ್ಸ್ತಾರೆ. 2 ಕಡೆಗೆ ನಿಮ್ದು ವೋಟರ್ ಐಡಿ ಇದೆ, ಒಂದು ಒಳಗಡೆಗೆ ಆಗ್ತಾರೆ ಅಂತೇಳಿ. ಏನು ಫಾರಂ ನಂಬರ್ 6 ಫೈಲ್ ಮಾಡಿದ್ರೆ ಅದನ್ನ ವೋಟಿಂಗ್ ಯಾವ
ಕಾಲೇಜಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ಅಧಿಕಾರ ಇದೆ, ವಾರ್ಡನೇನ ಗಾರ್ಡಿಯನ್ ಅಂತೇಳಿ. ಇದು ಸಂವಿಧಾನ ಪ್ರಯುಕ್ತವಾಗಿ ಏನು ಎಲೆಕ್ಷನ್ ಕಮಿಷನ್ ಮಾಡಿದಂತಹ ಒಂದು ಮಕ್ಕಳು ಮಾಡ್ಕೊಂಡ ಸೌಲಭ್ಯ. ಅದನ್ನ ವಿರೋಧಿಸಿ ಇವರು ಜೈಲಿಗೆ ಹಾಕ್ತೀವಿ ಅಂತೇಳಿ ಮಕ್ಕಳನ್ನ ಹೆದರಿಸುವ ಮಟ್ಟಕ್ಕೆ ಹೋಗ್ತಾರೆ. ಕಾಲೇಜಲ್ಲಿ ಒಳಗಡೆ ಹೋಗಿ ಕ್ಯಾಂಪಸ್ ಅಲ್ಲಿ ಗಲಾಟೆ ಮಾಡೋ ಪರಿಸ್ಥಿತಿ ಒಳಗಡೆಗೆ NSU ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿಳಿದು ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹತಾಶೆ ಹತಾಶೆ ಹತಾಶೆ. ಈ ಹತಾಶೆನ ಇವತ್ತು ರಿಸಲ್ಟ್ ಅನ್ನು ಕಾಣ್ತಾ ಇರೋದು. ನೀವು ಆಗ್ಲೇ ಒಂದು ಮಾತಾಡಿದ್ರಿ ಮುಸಲ್ಮಾನರಿಗೆ ಆಪ್ಷನ್ ಏನಿದೆ ಅಂತೇಳಿ. ಮುಸಲ್ಮಾನರಿಗೆ ಆಪ್ಷನ್ ಏನಿದೆ ಅಂತೇಳಿ ತೋರಿಸ್ಬಿಟ್ಟಿದ್ದಾರೆ ಅಜಿತ್. ಮೊನ್ನೆ ಮಹಾರಾಷ್ಟ್ರದ ನಗರಸಭಾ ಚುನಾವಣೆಯಲ್ಲಿ ತೋರಿಸಿದ್ರು. ಮಲೆಗಾಂವ್ನಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಯಾರು ಕಾಂಗ್ರೆಸ್ಗೆ ಟ್ರೆಡಿಷನಲ್ ಓಟ್ ಹಾಕ್ತಿದ್ರು ಅವರ ಇಸ್ಲಾಂ ಪಾರ್ಟಿಗೆ ಓಟ್ ಹಾಕಿದ್ರು. ಕರ್ನಾಟಕದಲ್ಲಿ ಏನು ಆಪ್ಷನ್? ಎಲ್ಲಾದ್ರೂ ಆಗಲಿ, ಈಗ ಕರ್ನಾಟಕದಲ್ಲಿ ಏನು ಆಪ್ಷನ್? ಎಲ್ಲ ಕಡೆನೂ ಅಷ್ಟೇ ಹುಟ್ಟಾಕ್ತಾರೆ ಅವರು. ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನೀವು ಅಲ್ಲಿ ಬರ್ತಿರ್ತಕ್ಕಂಥ ಭಾಷೆಗಳು ಆ ಪದಗಳನ್ನ ಗಮನಿಸಿದ್ರೆ ಇವತ್ತು ಅವ್ರಿಗೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಆಪ್ಷನ್ ಹುಟ್ಟಾಕೊಂತಾರೆ. ವೆಸ್ಟ್ ಬೆಂಗಾಲಲ್ಲಿ ಹುಮಾಯೂನ್ ಕಬೀರ್ ಅವ್ರ ಪಾರ್ಟಿ ಹೇಗಾಗಿ ಹುಟ್ಟು ಬಂತು? ಇಸ್ಲಾಂ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಹೇಗಾಗಿ ಹುಟ್ಟು ಬಂತು? OWC ಪಾರ್ಟಿಗೆ ಇಡೀ ದೇಶದಲ್ಲಿ ಹೇಗಾಗಿ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ? ನೀವೇ ಹುಟ್ಟಾಕ್ಸಿದ್ರಿ ಅಂತ ಯಾರು ಏನ್ ಬೇಕಾದ್ರೂ ಮಾತಾಡಲಿ. ಆದ್ರೆ ಹುಮಾಯೂನ್ ಕಬೀರ್ ಯಾಕೆ ಬಂದಿದ್ದಾರೆ ಅಂತಂದ್ರೆ ಮುಸ್ಲಿಂ ವೋಟ್ಗಳನ್ನ ಹೊಡಿಲಿಕ್ಕೆ. OWC ಯಾಕೆ ಎಲ್ಲ ಕಡೆ ಬಿಹಾರಕ್ಕೆ ಹೋಗ್ತಾರೆ ಅಂತಂದ್ರೆ ಬಿಜೆಪಿಗೆ ಒಂದಿಷ್ಟು ಲಾಭ ಮಾಡ್ಕೊಡ್ಲಿಕ್ಕೆ ಅವ್ರು ಹೋಗ್ತಾರೆ ಅಂತ ಅವರು ಆರೋಪ ಮಾಡ್ತಾರೆ. ಅಂದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನೋದು ಒಂದು ವೋಟ್ ಬ್ಯಾಂಕ್ ಏನೇನೆ ಅವರಿಗೆ ಸ್ವಂತ ಯೋಚನೆ ಮಾಡೋ ಶಕ್ತಿ ಇಲ್ಲ, ಸ್ವಂತವಾಗಿ ನಿಂತ್ಕೊಳ್ತಕ್ಕಂಥ ಶಕ್ತಿನೂ ಇಲ್ಲ ಅಂತಕ್ಕಂಥದ್ದು ನಮ್ಮ ಊಹೆ. ಆದ್ರೆ ಅದು ಮುಸಲ್ಮಾನರಿಗೆ ನಾವು ಮಾಡ್ತಿರ್ತಕ್ಕಂಥ ಅವಮಾನ ಆಗುತ್ತೆ. ಇವತ್ತು ಮುಸಲ್ಮಾನರು ಎಲ್ಲ ಕಡೆಗೂ ಅವ್ರು ಆಲ್ಟರ್ನೇಟ್ ನೋಡ್ತಿದ್ದಾರೆ. ಯಾಕೆ ಆಲ್ಟರ್ನೇಟ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಕಾಂಗ್ರೆಸ್ ಪಕ್ಷ ಕೇವಲ ವೋಟ್ ಬ್ಯಾಂಕ್ ಅಂತ ಮಾಡಿಕೊಂಡು ಅವ್ರನ್ನ ಇವತ್ತು ಕೂಡ ಹೀನಾಯ ಸ್ಥಿತಿಲೇ ಇತ್ತು. 2006ರಲ್ಲಿ ಸಾಚಾರ ವರದಿ ಬಂದ್ಮೇಲೆ 14ವರೆಗೆ ಅವ್ರ ಸರ್ಕಾರ ಇದ್ರು ಕೂಡ ಅವ್ರದ್ದು 21% ಕಡಿಮೆನೇ ಅವ್ರದ್ದು ಪಾವರ್ಟಿ ಇತ್ತು. ಇಲ್ಲಿವರೆಗೂ ಏನು ಮಾಡಿಲ್ಲ. ಮತ್ತೆ ಮೊನ್ನೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಅವರವರೇ ಏನೇನು ಮಾತಾಡಿದ್ರು, ಅವರ ಮಂತ್ರಿಗಳ ಬಾಯಲ್ಲಿ ಏನು ಬಂತು, ಇದೇ ಮಲ್ಲಿಕಾರ್ಜುನ ಬಾಯಲ್ಲಿ ಅವನು ಯಾರೀ ಬಂದು ಮಾತಾಡೋದಕ್ಕೆ ಅಂತ ಹೇಳಿ ಮಂತ್ರಿಗೆ ಹೇಳಿದ್ರು ಅವನು ಯಾರೀ ಬಂದು ಮಾತಾಡೋದಕ್ಕೆ ಅಂತ. ಆ ಮಂತ್ರಿಯ ಹೆಗ್ಗಳಿಕೆ ಏನು ಅಂತೇಳಿ ಅವ್ರ ಲೀಡರ್ಗಳು ಹೇಳ್ತಿದ್ರು ಅಂತ ಹೇಳಿದ್ರೆ ಅವ್ರು ಸೆಟಲ್ ಆದಂಗಿದೆ. ಅದು ಮನೆಗೆ ಬಂದು ಊಟ ಮಾಡಿದ್ರು ಅಷ್ಟೇ, ಒಟ್ಟೊಟ್ಟಿಗೆ ಫೋಟೋ ನಿಮ್ಮ ಹತ್ರ ಹೇಳಿದೆ ನಾನು. ಅಲ್ಲಲ್ಲ, ನಾನು ಏನಕ್ಕೆ ಹೇಳಿದ್ರೆ ಯಾವ ಜಮೀರ್ ಅಹ್ಮದ್ ಸ್ವಾಭಿಮಾನಿಯಾಗಿ ಕೇವಲ ಒಂದು ನಮಾಜ್ಗೆ ಕುಮಾರಸ್ವಾಮಿ ಅವರು ಹೋಗ್ಲಿಲ್ಲ ಅಂತೇಳಿ ಒದ್ದು ಅವ್ರ ಭಾಷೆ, ಅವರ ಲೀಡರ್ಗಳ ಭಾಷೆ, ಒದ್ದು ರಾಜೀನಾಮೆ ಬಿಸಾಕಿ ಮಂತ್ರಿಗಿರಿಗೆ ಬಂದಂತ ಜನತಾದಳವನ್ನು ಬಿಟ್ಬಿಟ್ಟು ಕಾಂಗ್ರೆಸ್ಗೆ ಬಂದಂತಹ ಸ್ವಾಭಿಮಾನಿ ಜಮೀರ್ ಅಹ್ಮದ್ ಇವತ್ತು ಅವನ್ಯಾರೀ ಬಂದು ಮಾತಾಡೋಕ್ಕೆ ಅಂತೇಳಿ ಒಬ್ಬ ಈ ದಾರಿಲೋಗ ಮಾತಾಡ್ತಾರೆ ಹೀನಾಯವಾಗಿ ಮಾತಾಡಿದ್ರು, ಅವನು ಬರಲಿಲ್ಲ ಅಂದ್ರೆ ಚಲೋ ಐತೆ ಅಂತೇಳಿ ಹೀನಾಯವಾಗಿ ಮಾತಾಡಿದ್ರು, ನಾನು ಟಿಕೆಟ್ ಕೊಡಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀನಿ ಅಂದ್ರೂ ಕೂಡ ಆವಾಗ ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆನೇ ಆಗಲಿಲ್ಲ. ಇದಕ್ಕಿಂತ ಅವಮಾನ ಇನ್ನೇನ್ರಿ ಮಾಡಬೇಕು? ಇಷ್ಟೆಲ್ಲಾದ್ರೂ ಕೂಡ ಸಹಿಸ್ಕೊಂಡು ಒಳಗಡೆಗೆ ಅಂತ ಹೇಳಿದ್ರೆ ಅದು ಯಾರಿಗೆ ಮಾಡೋ ಅವಮಾನ? ಜಮೀರ್ ಅಹ್ಮದ್ ಮಾಡೋ ಅವಮಾನ. ಬೈ ಎಲೆಕ್ಷನ್ಸ್ ನಲ್ಲಿ ನಿಮ್ಮ ಒಟ್ಟಾರೆ ನಿರೀಕ್ಷೆ ಇರೋದು ಕಾಂಗ್ರೆಸ್ನ ಮುಸ್ಲಿಂ ವೋಟ್ಗಳು ಹೊಡಿತವೆ, ನಾವು ಗೆಲ್ತೀವಿ ಅನ್ನೋದು ಬಿಟ್ರೆ, ನಿಮ್ಮ ಈಗ ಒಗ್ಗಟ್ಟಿನ ಪ್ರಚಾರವನ್ನ ಮಾಡಿದ್ರಿ. ಈ ಬಾರಿ ಬಹಳ ದಿನ ಒಂದು 3 ವರ್ಷ ಅಲ್ಲಿಗೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.